ನೀವು ವಿ ಟಿ ಯು ಸ್ಟೂಡೆಂಟ್ಸ್ಗಳ ಇಂಜಿನಿಯರಿಂಗ್ ಸೆಮ್ ಆ್ಯಂಡ್ ಎಕ್ಸಾಮ್ ಬರ್ತಾ ಇದೆ, ಪ್ರಿಪೇರ್ ಆಗ್ತಾ ಇದ್ದೀರಾ, ಕ್ವಶನ್ ಪೇಪರ್ ಸಿಗ್ತಾ ಇಲ್ಲ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗ್ತಾ ಇಲ್ಲ, ಮಾಡಲ್ ಕ್ವಶನ್ ಪೇಪರ್ ಸಿಗ್ತಾ ಇಲ್ಲ, ಸರ್ ಎಲ್ಲಿಂದ ಹುಡ್ಕೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಈ ಥರ ಡೌಟ್ ಇದ್ದರೆ ಈ ವಿಡಿಯೋವನ್ನು ಟಿಲ್ ದ ಎಂಡ್ ವಾಚ್ ಮಾಡಿ. ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಈ ಒಂದು ವಿಡಿಯೋ ಯಾರಿಗೆ ಕೇಳಿದರೆ ವಿ ಟಿ ಯು ಸ್ಟೂಡೆಂಟ್ಸ್ಗಳಿಗೆ. ನೀವು ಫಸ್ಟ್ ಇಯರಲ್ಲಿರಿ, ಸೆಕೆಂಡ್ ಇಯರಲ್ಲಾದರೂ ಇರಿ, ಥರ್ಡ್ ಇಯರಲ್ಲಾದರೂ ಇರಿ, ನಿಮಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾನು ಮೊದಲೇ ಪ್ರೀವಿಯಸ್ ವೀಡಿಯೋದಲ್ಲಿ ಏನು ಹೇಳಿದ್ದೇನೆ ಕೇಳಿದರೆ, ನೀವು ಈಗ ವಿ ಟಿ ಯುದಲ್ಲಿ 8+ CGPA ಬರಬೇಕು ಅಂದರೆ ಅಥವಾ 9+ CGPA ಬರಬೇಕು ಅಂತ ಹೇಳಿದರೆ ಒಂದು ಮಾಡಲ್ ಕ್ವಶನ್ ಪೇಪರ್ಸನ್ನು ಪ್ರಿಫರ್ ಮಾಡಿ, ಪ್ಲಸ್ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಪ್ರಿಫರ್ ಮಾಡಿ ಅಂತ ಹೇಳಿದ್ದೇನೆ. ಅಟ್ಲೀಸ್ಟ್ 3 ಇಯರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ ಹೇಳಿದರೆ ನಿಮ್ಮ ರೆಗ್ಯುಲರ್ ಕ್ವಶನ್ ಪೇಪರ್ಸ್ ಪ್ಲಸ್ ನಿಮ್ಮ ಫಾಸ್ಟ್ ಟ್ರ್ಯಾಕ್ ಎಕ್ಸಾಮ್ ಅಥವಾ ಅದನ್ನು ಮೇಕಪ್ ಎಕ್ಸಾಮ್ ಅಂತ ಕರೀತಾರೆ, ಮೇಕಪ್ ಎಕ್ಸಾಮ್ನ ಕ್ವಶನ್ ಪೇಪರ್ಸನ್ನು ಪ್ರಿಫರ್ ಮಾಡಿ ಅಂತ ಹೇಳಿದ್ದೇನೆ. ಬಟ್ ತುಂಬ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರು, ಸರ್ ಎಲ್ಲಿ ಸಿಗುತ್ತೆ ಕ್ವಶನ್ ಪೇಪರ್, ನಮ್ಮ ಕ್ವಶನ್ ಪೇಪರ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಆನ್ಲೈನ್ ರಿಸೋರ್ಸಿಂದ ಒಂದು ಕ್ವಶನ್ ಪೇಪರ್ನ ತೆಗೆದಿದ್ದೇನೆ. ಅದು ಎಲ್ಲದನ್ನು ಒಂದೇ ಪ್ಲೇಸಿಗೆ ಹಾಕಿ ನಾನು ನಿಮಗೆ ಇದನ್ನು ಶೇರ್ ಮಾಡ್ತೇನೆ. ಇದು ಜಿಪ್ ಫೈಲ್ ಆಗಿರುತ್ತೆ. ಈ ಜಿಪ್ ಫೈಲನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನೀವು ಫೈಲ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು, ಆಯಿತಾ. ಆ್ಯಂಡ್ ಎಲ್ರಿಗೂ ನಾನು ಇನ್ನೊಂದು ಏನು ಹೇಳ್ತಾ ಇದ್ದೇನೆ ಕೇಳಿದರೆ, ನೀವು ಮಾಡಲ್ ಕ್ವಶನ್ ಪೇಪರ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆದರೆ ಬೇಗ ಕಂಪ್ಲೀಟ್ ಆದರೆ ದಯವಿಟ್ಟು ನಿಮ್ಮ ಕಾಲೇಜಲ್ಲಿ ಇನ್ ಕೇಸ್ ಅಸೈನ್ಮೆಂಟ್ ಕೊಟ್ಟಿದ್ದಿದ್ರೆ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಯಾವುದಾದ್ರೂ ಲೆಕ್ಚರರ್ಸ್ ಕೊಟ್ಟಿದ್ದಿದ್ರೆ, ಪ್ರೊಫೆಸರ್ಸ್ ಕೊಟ್ಟಿದ್ದಿದ್ರೆ ಅದನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ಮೊದಲೇ ಹೇಳಿದ್ದೇನೆ, ಅಟ್ಲೀಸ್ಟ್ 4 ಮಾಡ್ಯೂಲ್ಸನ್ನು ಕಂಪ್ಲೀಟ್ ಮಾಡಿ. ಓಕೆ, ಸೊ ಏನು ಮಾಡಿ ಅಂತ ಕೇಳಿದರೆ, ಮಾಡಲ್ ಕ್ವಶನ್ ಪೇಪರ್ ಈಗ ಒಂದು ಕ್ವಶನ್ ಬರುತ್ತೆ, ನೀವು 2022 ಕ್ವಶನ್ ಪೇಪರ್ನ ಓಪನ್ ಮಾಡ್ತೀರಾ. 2022 ಜಾನ್ವರಿದಂತ ಅಂದ್ಕೊಳ್ಳೋಣ, ಎಕ್ಸಾಂಪಲ್ ಓಪನ್ ಮಾಡ್ತೀರಾ, ಫಸ್ಟ್ ಕ್ವಶನ್ನ ನೋಡ್ತೀರಾ, ಫಸ್ಟ್ ಮಾಡ್ಯೂಲಿಂದ ಅದನ್ನು ಬರ್ಕೊಳ್ತೀರಾ, ಸರಿನಾ. ಅದನ್ನು ಬರ್ಕೊಂಡ ತಕ್ಷಣ ನೆಕ್ಸ್ಟ್ ಅದರಲ್ಲಿ ಬಿ ಕ್ವಶನ್ ಇರುತ್ತೆ, ಅದನ್ನು ಬರ್ಕೊಳ್ತೀರಾ, ಆನ್ಸರ್ ಬರೀತೀರಾ. ಅದಾದ ಇಮಿಡಿಯೇಟಾಗಿ ಆಲ್ ಕ್ವಶನ್ಸನ್ನು ಬರೆದಿಟ್ಕೊಳ್ಳಿ ಅಲ್ಲೇ ಫಸ್ಟ್ ಇಯರಲ್ಲಿ, ಅಂದರೆ ಫಸ್ಟ್ ಮಾಡ್ಯೂಲಿಂದ ಆಲ್ ಕ್ವಶನ್ಸನ್ನು ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್. ಓನ್ಲಿ ಫಸ್ಟ್ ಇದನ್ನು ನೋಡ್ಕೊಂಡು ಹೋಗಬೇಡಿ, ಆರ್ ಕ್ವಶನ್ಸನ್ನು ಮಾಡಿ. ಯಾಕಂದರೆ ನೀವು ಆರ್ ಕ್ವಶನ್ಸನ್ನು ಮಾಡಿದರೆ ಆಲ್ಮೋಸ್ಟ್ 90% ಆಫ್ ದ ಕಂಪ್ಲೀಟ್ ಸಿಲೆಬಸ್ಸು ಕಂಪ್ಲೀಟ್ ಆಗಿ ಬಿಡುತ್ತೆ, ಫುಲ್ಲು ಕವರ್ ಆಗಿ ಬಿಡುತ್ತೆ. ಅದಕ್ಕೆ ಆರ್ ಕ್ವಶನ್ಸನ್ನು ಮಾಡಿ. ಅದಾದ ನಂತರ 2022 ಹೋಗಿ ಮೇಕಪ್ ಎಕ್ಸಾಮ್ ಇದಕ್ಕೆ ಹೋಗಿ 22ದು, ಅದರಲ್ಲಿ ಯಾವ ಕ್ವಶನ್ಸ್ ನೋಡಿದ್ದಾರೆ ಫಸ್ಟ್ ಮಾಡ್ಯೂಲ್, ಒಂದೊಂದೇ ಮಾಡ್ಯೂಲ್ ಮಾಡ್ಕೊಂಡು ಬನ್ನಿ. ಕಂಪ್ಲೀಟ್ ಒಂದು ಕ್ವಶನ್ ಪೇಪರ್ ಮಾಡಬೇಡಿ, ಒಂದೊಂದೇ ಮಾಡ್ಯೂಲ್ ಮಾಡ್ಕೊಂಡು ಬನ್ನಿ. ಆವಾಗ 2022 ಮೇಕಪ್ ಎಕ್ಸಾಮ್ ಇದು ನೋಡಿ. ಮೇಕಪ್ ಎಕ್ಸಾಮಲ್ಲಿ ಇನ್ ಕೇಸು ನಿಮಗೆ ಯಾವುದಾದ್ರು ರಿಪೀಟ್ ಆಗಿದೆ ನೋಡಿ, ಇಲ್ವಾ, ಯಾವುದು ಕೇಳಿದ್ದಾರೆ ಅದನ್ನು ಬರ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ, ಆನ್ಸರ್ ಬರೆದಿಟ್ಕೊಳ್ಳಿ. ಅದಾದ ನಂತರ 2023ಗೆ ಹೋಗಿ ಅಗೇನ್ ರೆಗ್ಯುಲರ್ ಸೆಮ್ ಆ್ಯಂಡ್ ಎಕ್ಸಾಮನ್ನು ನೋಡಿ. ಯಾವುದಾದ್ರೂ ಕ್ವಶನ್ ರಿಪೀಟ್ ಆಗಿದ್ದರೆ ಆ ಕ್ವಶನ್ ಆಲ್ರೆಡಿ ಬರೆದಿದ್ದಿದ್ರೆ ಬರ್ಕೊಳ್ಳಿ. 2022 ಆಲ್ರೆಡಿ ಬರೆದಿದ್ದೀರಾ, 23 ಅಂದರೆ ಮತ್ತೆ ರಿಪೀಟ್ ಆಗಿದೆ ಅಂತ ಮೀನಿಂಗ್. ಸೊ ಅದರ ಮೇಲೆ ಸ್ಟಾರ್ ಅಂತ ಹಾಕ್ಕೊಳ್ಳಿ. ಓಕೆ, ಸೊ ಮತ್ತೊಂದು ಏನಂತ ಹೇಳ್ತಾ ಇದ್ದೇನೆ ಕೇಳಿದರೆ, ನಾನು ನಿಮ್ಗೆ ಹೇಳ್ತಾ ಇರೋದು, 1 ಟೈಮ್ ರಿಪೀಟ್ ಆದರೂ ಕೂಡ ಅದನ್ನು ಮಾಡ್ಕೊಳ್ಳಿ. ನಾವು ಮಾಡೋ ತಪ್ಪು ಏನು ಅಂತ ಕೇಳಿದರೆ, ಸ್ಟೂಡೆಂಟ್ಸ್ ಆಗಿ ನೀವು ಮಾಡೋ ತಪ್ಪು ಏನಂತ ಕೇಳಿದರೆ, ಇದು 1 ಟೈಮ್ ರಿಪೀಟ್ ಆಗಿದೆ, ಇದನ್ನು ಈ ಟೈಮ್ ಕೇಳೋದಿಲ್ವೇನೋ. ಫಾರ್ ಎಕ್ಸಾಂಪಲ್ 2023ಯಲ್ಲಿ ಒಂದು ಕ್ವಶನ್ಸನ್ನು ಕೇಳಿದ್ದಾರೆ, ನೀವು ಅದನ್ನು ನೋಡ್ತೀರಾ, ಇದು ಕೇಳಲಿಲ್ಲ, ಮತ್ತೆ ಅದಾದಮೇಲೆ ಈ ವರ್ಷ ಕೇಳೋದಿಲ್ವೇನೋ, ಈ ವರ್ಷನೇ ಕೇಳಿದರೆ. ಸೊ ಅದಕ್ಕೆ ಈವನ್ 1 ಟೈಮ್ ರಿಪೀಟ್ ಆಗಿರೋ ಕ್ವಶನ್ಸನ್ನು ಕೂಡ ಓದ್ಕೊಳ್ಳಿ. ಓಕೆ, ಸೊ ಮಲ್ಟಿಪಲ್ ಟೈಮ್ ರಿಪೀಟ್ ಆಗಿರೋ ಕ್ವಶನ್ಸನ್ನು ಓದ್ಕೊಳ್ಳಿ, ಪ್ಲಸ್ ಈವನ್ 1 ಟೈಮ್ ಕೂಡ ಆ ಕ್ವಶನ್ನ ಕೇಳಿದ್ದಿದ್ರು ಕೂಡ ಅದನ್ನು ಓದ್ಕೊಳ್ಳಿ. ಓಕೆ, ಸೊ ನಾನೀಗ ಕೊಡೋ PDF ಅಥವಾ ನಾನೀಗ ಕಳಿಸೋ ಲಿಂಕಲ್ಲಿ ಅಥವಾ ಜಿಪ್ ಫೈಲಲ್ಲಿ ಈ ರೀತಿ ಇರುತ್ತೆ. ಇಲ್ಲಿ ನೋಡಿ, CS ಮಾರ್ಚ್ 2022, ನಾನು ಎಲ್ಲ CS ಅವರಿಗೆ ಬೇರೆ, AIML ಅವರಿಗೆ ಬೇರೆ, EEE ಅವರಿಗೆ ಬೇರೆ, EC ಅವರಿಗೆ ಬೇರೆ, ಸಿವಿಲ್ ಅವರಿಗೆ ಬೇರೆ, ಮೆಕ್ಯಾನಿಕಲ್ ಅವರಿಗೆ ಬೇರೆ ಬೇರೆ ಬೇರೆಯಾಗಿ ಕಳಿಸ್ತೇನೆ, ಆಯಿತಾ. ಯಾಕಂದರೆ ನೀವು ಸೆಕೆಂಡ್ ಇಯರ್ಗೆ ಬ್ರಾಂಚ್ ಎಂಟ್ರಿ ಆಗ್ತೀರಾ, ಫಸ್ಟ್ ಇಯರ್ ಅವರಿಗೆ ಬೇರೆ ಕಳಿಸ್ತೇನೆ. ಓಕೆ, ಸೊ ಅದರಲ್ಲಿ ಫಸ್ಟ್ ಇಯರಲ್ಲಿ ನೀವು ಫಸ್ಟ್ ಇಯರ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಂದಿಲ್ಲಿ ನೋಡಿ, CS ಅಂತ, ಇದು CS ಅವರಿಗೆ, ಕಂಪ್ಯೂಟರ್ ಸೈನ್ಸ್ ಅವರಿಗೆ. ಯಾಕಂದರೆ ಸೆಕೆಂಡ್ ಇಯರಿಂದ ನೀವು ಬ್ರಾಂಚ್ ಎಂಟ್ರಿ ಆಗ್ತೀರಾ, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ. ಇದಕ್ಕೆ ಹೋದರೆ ನಿಮಗೆ ಇದರಲ್ಲಿ ಎಲ್ಲ ಕ್ವಶನ್ ಪೇಪರ್ಸ್ ಇರುತ್ತೆ, ಮಾರ್ಚ್ 2022. ಆ್ಯಂಡ್ ನಾನು ಮೊದಲೇ ಹೇಳ್ತಾ ಇದ್ದೇನೆ, ಕೋಡನ್ನು ಕೂಡ ಮ್ಯಾಚ್ ಮಾಡ್ಕೊಳ್ಳಿ, ನಿಮ್ಮ ರೆಗ್ಯುಲರ್ ಕೋಡನ್ನು ಮ್ಯಾಚ್ ಮಾಡ್ಕೊಳ್ಳಿ. ಇದ್ರ ಜೊತೆ ಕ್ವಶನ್ ಪೇಪರಲ್ಲಿರೋ ಕೋಡು ನಿಮ್ಮ ಕೋಡ್ ಸೇಮ್ ಇದೆಯಾ ನೋಡ್ಕೊಳ್ಳಿ. ಎಲ್ಲ ಕ್ವಶನ್ಸ್ಗಳು ನಿಮಗೆ ಕ್ಲಾಸಲ್ಲಿ ಮಾಡ್ತಾ ಇರುವಂಥ ಟಾಪಿಕ್ ಮೇಲೆ ಇದೆಯಾ ಅಂತ ನೋಡ್ಕೊಂಡು ಇದು ಮಾಡಿ, ಸುಮ್ಮನೆ ಬ್ಲೈಂಡಾಗಿ ಮಾಡ್ಕೊಂಡು ಹೋಗಬೇಡಿ. ಅದಾದ ನಂತರ ಈಗ ನೋಡಿ, ಇದೀಗ CS ಇದಾಯಿತು, ಸರಿನಾ. ಅದು ಎಕ್ಸ್ಟ್ರಾಕ್ಟ್ ಫೈಲ್ಸ್ ಅಂತ ಮಾಡಬೇಕಾಗತ್ತೆ. ಈಗ ಫಸ್ಟ್ ಇಯರ್ ಅವರಿಗೆ ನಾನು ಸಪ್ರೇಟಾಗಿ ಕಳಿಸ್ತೇನೆ. ಅದರಲ್ಲಿ ಕೆಮಿಸ್ಟ್ರಿ ಸೈಕಲು ಇರುತ್ತೆ, ಫಿಸಿಕ್ಸ್ ಸೈಕಲು ಇರುತ್ತೆ. ಈಗ ಫಸ್ಟ್ ಇಯರ್ ಜಾನ್ ಇದು 2024 ಇದಿದೆ. ಇದೇ ರೀತಿ ನಾನು ಈ ಫೈಲ್ಸ್ ಆಗಿ ಕಳಿಸಿಕೊಡ್ತೇನೆ. ಯಾವುದು 24 ಜಾನ್ ಇದು ಇದೆ, ಆ್ಯಂಡ್ ನಿಮ್ಮ ಮೇಕಪ್ ಎಕ್ಸಾಮ್ ಇದು ಇದೆ. 23 ಜಾನ್ ಇದು ಇದೆ, ಮೇಕಪ್ ಎಕ್ಸಾಮ್ ಇದು ಇದೆ. ಆ ಥರ ಬರುತ್ತೆ, ಸರಿನಾ. ಇದೇ ಥರ ಎಲ್ಲದನ್ನು ಫೈಲ್ಸ್ ಮಾಡಿ ಕಳಿಸ್ತೇನೆ. ಇದು ಎಲ್ಲಿ ಸಿಗುತ್ತೆ ಕೇಳಿದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ನಿಮಗಿದು ಆನ್ ಟೈಮ್
ಇವತ್ತು ನಾನು ಶೇರ್ ಮಾಡ್ತಾ ಇದ್ದೇನೆ. ಇದು ನಿಮಗೆ ರೀಚ್ ಆಗಬೇಕಂದ್ರೆ ದಯವಿಟ್ಟು ಆದಷ್ಟು ಬೇಗ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ನಾನು ಇದರಲ್ಲಿ ಲಿಂಕನ್ನು ಕೊಡ್ತೇನೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಇದು. ಜಾಯಿನ್ ಆಗಿ, ಅಲ್ಲಿ ನಿಮಗೆ ಎಲ್ಲ ಕ್ವಶನ್ ಪೇಪರ್ಸ್ಗಳು ಸಿಗುತ್ತೆ, ನಾನು ಲಿಂಕ್ ಹಾಕ್ತೇನೆ. ಅದೇ ರೀತಿ ಸರ್ ಮಾಡಲ್ ಕ್ವಶನ್ ಪೇಪರ್ಸಿಗೆ ಏನು ಮಾಡೋದು ಅಂತ ಕೇಳಿದರೆ, ಅದು ನಿಮ್ಮ VTU ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಅದು ನಿಮಗೆ ಬೇಕು ಅಂತಿದ್ರೆ ಅದರದ್ದು ಕೂಡ ನಾನು ಕಳಿಸ್ತೇನೆ, ಇನ್ನು ಲಿಂಕನ್ನು ಕಳಿಸ್ತೇನೆ VTU ಇದರದ್ದು ಅಫಿಷಿಯಲ್ ವೆಬ್ಸೈಟು. ಅಲ್ಲಿ ಹೋಗಿ ನಿಮ್ಮ ಸ್ಕೀಮನ್ನು ನೋಡಿಕೊಂಡು ಯಾವ್ಯಾವ ಕ್ವಶನ್ ಪೇಪರ್ ಇದು ಮಾಡಲ್ ಕ್ವಶನ್ ಪೇಪರ್ಸ್ ನೋಡಿಕೊಂಡು ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಓವರ್ ಆಗಿ ನಾನು ಏನು ಹೇಳಿದ್ದೆ, ಅಟ್ಲೀಸ್ಟ್ 3 ಇಯರ್ಸ್ ಇದು, ಇನ್ಕ್ಲೂಡಿಂಗ್ ರೆಗ್ಯುಲರ್ ಸೆಮ್ ಆ್ಯಂಡ್ ಎಕ್ಸಾಮು ಪ್ಲಸ್ ಮೇಕಪ್ ಸೆಮ್ ಆ್ಯಂಡ್ ಎಕ್ಸಾಮು ಆ್ಯಂಡ್ ಆರ್ ಕ್ವಶನ್ಸನ್ನು ಕೂಡ ನೀವು ಮಾಡಲೇಬೇಕು. ಮಾಡ್ಯೂಲ್ 1 ಅಂತ ಬಂದಾಗ ಆರ್ ಕ್ವಶನ್ಸ್, ಮಾಡ್ಯೂಲ್ 1 ಫಸ್ಟಿಗೆ ಕಂಪ್ಲೀಟ್ ಮಾಡಿ ಎಲ್ಲ ಕ್ವಶನ್ಸು, ಪ್ರೀವಿಯಸ್ ಇಯರ್ ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲದು. ಅದಾದಮೇಲೆ ಮಾಡ್ಯೂಲ್ 2ಗೆ ಹೋಗಿ ಪ್ರೀವಿಯಸ್ ಇಯರ್ ಮಾಡಲ್ ಕ್ವಶನ್ ಪೇಪರ್ಸ್ ಆ ಥರ ಮಾಡ್ಕೊಂಡು ಬನ್ನಿ. ಆವಾಗ ನಿಮ್ಗೊಂದು ಇದು ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಫಸ್ಟ್ ಮಾಡ್ಯೂಲ್ ಆಗಿದೆ ನಂದು, ಸೆಕೆಂಡ್ ಮಾಡ್ಯೂಲ್ ಆಗಿದೆ ನಂದು, ಹಾಗಂತ ಒಂದೇ ಟೈಮ್ ಎಲ್ಲ ಕ್ವಶನ್ ಪೇಪರ್ಸಲ್ಲಿರೋ ಎಲ್ಲ ಮಾಡ್ಯೂಲನ್ನು ಒಟ್ಟಿಗೆ ಮಾಡಬೇಡಿ. ಒಂದೊಂದೇ ಮಾಡ್ಯೂಲನ್ನು ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ. ಒಂದು ಮಾಡ್ಯೂಲ್ ಇಟ್ಕೊಂಡ್ರೆ ಎಲ್ಲ ಕ್ವಶನ್ ಪೇಪರ್ಸನ್ನು ಮಾಡಿ, ಎರಡೇ ಮಾಡ್ಯೂಲ್ ತೊಗೊಂಡ್ರೆ ಎಲ್ಲ ಕ್ವಶನ್ ಪೇಪರ್ಸನ್ನು ಮಾಡಿ, ಮಾಡಲ್ ಕ್ವಶನ್ ಪೇಪರ್ಸನ್ನು ಮಾಡಿ. ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಆದಷ್ಟು ಬೇಗ ಜಾಯಿನ್ ಆಗಿ. ಇವತ್ತೇ ಇದನ್ನು ಶೇರ್ ಮಾಡ್ತೇನೆ, ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ ನೀವು, ಆಯಿತಾ? ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ಸ್ಗಳಿದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಆನ್ಸರ್ ಕೊಡ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.